ಹೌದು, ನಮ್ಮ ಪರ್ಸನಲ್ ಟೇಲರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಅಜಯ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಆಲ್ರೆಡಿ ಆಗಸ್ಟ್ ಬಂದ್ಬಿಡ್ತು. ಸೊ ಇವತ್ತು ಆಗಸ್ಟ್ 5th ಡೇಟು. ನಾನು ಮಮ್ಮಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೀವಿ. ನಾನು ಸ್ಯಾರಿ ತೊಗೋಬೇಕು, ಐ ಥಿಂಕ್ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಅಂತ ಅನಿಸುತ್ತೆ, ಬನಾರಸ್ ಸ್ಯಾರಿ ತೊಗೋಬೇಕು ಅಂತ. ಬ್ಲೂ ಕಲರ್ ಒಂದು ಇಷ್ಟ ಆಯಿತು ಅಂತ ಇಲ್ಲಿ ಆರ್ ಆರ್ ನಗರಲ್ಲಿ ನೋಡಿದ್ವಿ. ಇವತ್ತು ಜಯನಗರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನು ನಾರ್ತ್ ಶೋರ್, ಜಯನಗರ, ಮಲ್ಲೇಶ್ವರಂ ಅಂತ. ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಫೈನಲಿ ನಾವು ಎಲ್ಲಿ ಹೋದ್ವಿ ಅಂತ. ಬ್ಲೂ ಕಲರ್ ಸ್ಯಾರಿ ಅಂತ ಪರ್ಟಿಕ್ಯುಲರ್ ಅದೇ ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ಕಲರ್ ಸಿಗುತ್ತೆ ಅಂತ. ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಯಾವ್ದು ತೊಗೊಂಡೆ ಏನು ಅಂತ. ಇಫ್ ಪಾಸಿಬಲ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಏನಿದೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಬನಾರಸೇ ಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ. ಅಷ್ಟು ಕಲೆಕ್ಷನ್ ಸಿಗಲಿಲ್ಲ ಅಂತ ಅಂದರೆ ಸಿಲ್ಕ್ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸಿಲ್ಕ್ ತೊಗೊಳೋದಕ್ಕೆ ಏನಂತ ಅಂದರೆ ನಾನು ಮೋಸ್ಟ್ ಆಫ್ ದ ಟೈಮ್ ಉಡಲ್ಲ, ಲೈಕ್ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಉಡೋದು. ಸೊ ಸಿಲ್ಕ್ ತೊಗೊಂಡ್ರೆ ವೇಸ್ಟ್ ಆಗುತ್ತೆ. ಆ್ಯಂಡ್ ಮದುವೆ ಟೈಮಲ್ಲೆಲ್ಲ ನನಗೆ ರೇಷ್ಮೆದು ಹಾಕಿ ಹಾಕಿ ಬೋರ್ ಆಗಿಬಿಟ್ಟಿದೆ ಈಗ. ಮತ್ತೆ ಎಲ್ಲಾದರೂ ಫಂಕ್ಷನ್ ಆದ್ರೂ ನಾನು ಸಿಲ್ಕ್ ಸ್ಯಾರೀಸ್ ಹಾಕ್ತಾನೆ ಇಲ್ಲ. ಈ ಥರ ಬನಾರಸ್ ಸ್ಯಾರೀಸ್ ಆದರೆ ಲಾಸ್ಟ್ ಇಯರ್ ಒಂದು ತೊಗೊಂಡಿದ್ದೆ ಬನಾರಸ್ ಸ್ಯಾರಿ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ. ಅದನ್ನು ತುಂಬ ಯೂಸ್ ಮಾಡಿದ್ದೆ ನಾನು. ಹಾಗಾಗಿ ಈ ಸತಿ ಅದೇ ಥರ ತೊಗೊಳ್ಳೋಣ, ತುಂಬ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ನೋಡೋಣ ಹೆಂಗೆ ತೊಗೋತೀನಿ ಅಂತ, ಎಷ್ಟು ರೇಂಜಲ್ಲಿ ಸಿಗತ್ತೆ ಅಂತ. ಹಾಯ್ ಮಮ್ಮಿ. Hi. We are going to shopping. Shopping ಹೋಗ್ತಾ ಇದ್ದೀನಿ. ನಾವು ಮನೆ ಬಿಡೋಷ್ಟ್ರಲ್ಲಿ ಮಧ್ಯಾಹ್ನ ಆಯಿತು. ಆಲ್ರೆಡಿ ಲಂಚ್ ಅವರ್ ಆಗಿತ್ತು ಅಂತ ಊಟ ಮಾಡ್ಕೊಂಡೆ ಬಿಟ್ಬಿಟ್ವಿ. ಬಿಕಾಸ್ ಅಲ್ಲಿ ಸ್ಯಾರಿ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಊಟ ಮಾಡೋದು ಲೇಟ್ ಆಗುತ್ತೆ ಆ್ಯಂಡ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಫೈನಲಿ ನಾವು ಜಯನಗರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಸ್ಯಾರಿ ಅಂಗಡೀಸ್ ಅಲ್ಲೆಲ್ಲ ಲೈಕ್ ಹತ್ರನೇ ಇರೋದ್ರಿಂದ, ಸೊ ದಟ್ ನಮಗೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ವಾಕ್ ಮಾಡೋ ನೆಸೆಸಿಟಿ ಇರಲ್ಲ. ಹಾಗಾಗಿ ಫಸ್ಟು ಪ್ರಶಾಂತಿಗೆ ಹೋದ್ವಿ. ನಾವು ಅಂದ್ಕೊಂಡಿದ್ದು ಕಲಂಕಾರಿ ಸ್ಯಾರಿ ಅಥವಾ ಬನಾರಸ್ ಎರಡರಲ್ಲಿ ಯಾವ್ದಾದ್ರು ತೊಗೊಳ್ಳೋಣ ಅಂತ. ನಾನು ಲಾಸ್ಟ್ ಟೈಮ್ ದೇವ್ರಿಗೆ ಸ್ಯಾರಿ ತೊಗೋಬೇಕಾದ್ರೂ ಹುಡುಕ್ದೆ ನಾನು ಕಲಂಕಾರಿ ಥರ ತೊಗೊಳ್ಳೋಣ ಅಂತ. ಹಾಗಾಗಿ ಮಮ್ಮಿ ನನಗೆ ಕಾಟನ್ ಸ್ಯಾರಿ ಕೊಡಿಸಿದ್ದು. ಆ್ಯಂಡ್ ಈ ಸತಿ ಸಿಲ್ಕಲ್ಲಿ ಯಾವುದಾದ್ರೂ ಇರುತ್ತಾ ಅಂತ ನೋಡೋಣ ಅಂತ ಹೋದ್ವಿ. ಬಿಕಾಸ್ ನಾನು ಮದುವೆ ಟೈಮಿಂದ ಹುಡುಕ್ತಿದ್ದೀನಿ ನಾನು ಕಲಂಕಾರಿ ಸ್ಯಾರಿ ಬೇಕು ನನಗೆ ಅಂತ. ನನಗೆ ಸಿಗ್ತಾನೆ ಇಲ್ಲ ನನಗೆ ಇಷ್ಟ ಆಗೋದು. ಆ್ಯಂಡ್ ಕಂಕಟಾಲಲ್ಲಿ ಸುಮಾರು ಸತಿ ನೋಡಿದ್ದೀನಿ, ಬಟ್ ನನಗದು ಇಟ್ಸ್ ಬಿಟ್ ಕಾಸ್ಟ್ಲಿ ಅಂತ ಅನ್ಸುತ್ತೆ. ಯಾಕಂದರೆ 30,000 to 40,000 ಇದೆ ಕಲಂಕಾರಿ ಸ್ಯಾರೀಸು. ಬಿಕಾಸ್ ನಾನು ತೊಗೊಳ್ಳೋದೇ ಲೈಕ್ 1 event 2 eventsಗೆ ಹಾಕ್ತೀನಿ ಅಷ್ಟೇ ನಾನು, ಆಮೇಲೆ ಹಾಕೋದೇ ಇಲ್ಲ. ಸೊ ವೇಸ್ಟ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಅದಕ್ಕೆ ನಾವು ಇಲ್ಲಿ ಬನಾರಸಿ ಸ್ಯಾರಿ ಲೈಕ್ ಲೋ ಬಜೆಟಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಇಷ್ಟು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಲೋ ಬಜೆಟೇ 7K ಮೇಲೆ ಸ್ಟಾರ್ಟ್ ಆಗೋದು ಬನಾರಸ್ಸು. ಹಾಗಾಗಿ ಕ್ರೇಪಲ್ಲಿ ನೋಡ್ತಿದ್ದೀನಿ. ಕ್ರೇಪ್ ಐ ಫೆಲ್ಟ್ ಲೈಕ್ ಇಟ್ಸ್ ಬಿಟ್ ಟ್ರಾನ್ಸ್ಪರೆಂಟ್ ಅಂತ, ಬಟ್ ಬ್ಲೂ ಕಲರ್ ಇಷ್ಟ ಆಯಿತು ನನಗೆ. ಯಾಕಂದರೆ ಅದ್ರ ಮೇಲೆ ಸಿಲ್ವರ್ ಪ್ರಿಂಟ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಲುಕ್ ವೈಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಡಿಸೈಡ್ ಮಾಡ್ತಿದ್ದೆ ಲೈಕ್ ಕ್ರೇಪಲ್ಲಿ ತೊಗೊಳ್ಳೋದ ಜಾರ್ಜೆಟಲ್ಲಿ ತೊಗೊಳ್ಳೋದ ಅಂತ. ಜಾರ್ಜೆಟ್ ಆದರೆ ನಮ್ಗೆ ಒಂಚೂರು ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ರನ್ ಬರುತ್ತೆ. ಕ್ರೇಪ್ ಆದರೆ ಲೈಕ್ ನಾವು ಒಂದು 2-3 ವೇರ್ ಹಾಕ್ಕೋಬೋದು ಅಷ್ಟೇ. ಅದಾದಮೇಲೆ ಐ ಫೆಲ್ಟ್ ಆ ಬಟ್ಟೆ ಒಂಚೂರು ಇದಾಗುತ್ತೆ ಅಂತ. ಹಾಗಾಗಿ ಕ್ರೇಪ್ ಅಷ್ಟು ಪ್ರಿಫರ್ ಮಾಡಲಿಲ್ಲ ನಾನು. ಜಾರ್ಜೆಟಲ್ಲಿ ಈ ಬ್ಲೂ ಕಲರ್ ನೋಡಿದೆ. ಬ್ಲೂ ಕಲರ್ ತುಂಬ ಇಷ್ಟ ಆಯಿತು ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೂ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡೆ ನಾನು. ಸೊ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಎಲ್ಲಾದರೂ ಈ ಥರ ಕಲಂಕಾರಿ ಪಿಚ್ವೈ ಪ್ರಿಂಟ್ ಬರುತ್ತಲ್ಲ ಸಿಲ್ಕ್ ಸ್ಯಾರೀಸು, ಆ ಥರ ಅಥವಾ ಬನಾರಸ್ ಸ್ಯಾರೀಸ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಆ್ಯಂಡ್ ಕಮೆಂಟಲ್ಲಿ ಲೈಕ್ ತಿಳಿಸಿ, ಲೈಕ್ 2-3 ಶಾಪ್ಸ್ ಆದ್ರೂ, ಸೊ ದಟ್ ನಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಯಾವಾಗಲಾದರೂ ತೊಗೋತೀನಿ ನಾನು. ಆ್ಯಂಡ್ ಈ ಬ್ಲೂ ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಕೊಂಡೆ. ಆ್ಯಂಡ್ ಇದನ್ನು ಒಂದು ನಾನು ಲೈಕ್ ವೇರ್ ಮಾಡಿ ನೋಡ್ತಿದ್ದೀನಿ ಇಲ್ಲಿ ನನ್ನ ಫೇಸ್ಗೆ ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ಇಗ್ನೋರ್ ದ ಕ್ಯಾಮ್ರಾ ಸ್ಕಿಲ್ಸ್ ಗೈಸ್, ಬಿಕಾಸ್ ನಮ್ಮ ಮಮ್ಮಿ ಪಾಯಿಂಟ್ ಇಲ್ಲಿ ಏನು ಅಂದರೆ ಲೈಕ್ ನಾನು ಇಲ್ಲಿ ವಿಡಿಯೋಲಿ ಸ್ಯಾರೀಸ್ ತೋರಿಸ್ತಿದ್ದೀನಿ. ಸೊ ಲೈಕ್ ಯಾಕೆ ನೀನು ಮುಖ ತೋರಿಸ್ಬೇಕು, ಸ್ಯಾರಿ ಇಂಪಾರ್ಟೆಂಟ್, ಸ್ಯಾರಿ ತೋರಿಸ್ತೀನಿ ಅಂತ. ಸೊ ಅವ್ರದ್ರಲ್ಲೂ ಒಂದು ಪಾಯಿಂಟ್ ಇದೆ. ಆ್ಯಂಡ್ ಈ ಸ್ಯಾರಿ ಇಷ್ಟ ಆಯಿತು ನನಗೆ. ಇರಲಿ ಬೇರೆ ಕಲರ್ಸು ನೋಡೋಣ ಅಂತ ಬೇರೆ ಕಲರ್ಸು ತೆಗೆಸ್ದೆ. ಇದರಲ್ಲಿ ಮರೂನ್ ಇದೆ ಅಂತ ಮರೂನ್ ತೋರಿಸಿದ್ರು, ಬಟ್ ಮರೂನ್ಗಿಂತ ನನಗೆ ಇದ್ರ ಮೇಲೇ ಒಂಚೂರು ಪ್ರಿಂಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಸೊ ನೀವೇನು ಹೇಳ್ತೀರಾ ಹೇಳಿ. ಆ್ಯಂಡ್ ನನಗೆ ಸೆಲ್ಫ್ ಕಲರೇ ಬೇಕಿತ್ತು ಮೇಯ್ನ್, ಬಿಕಾಸ್ ಕಾಂಟ್ರಾಸ್ಟ್ಗಿಂತ. ಯಾಕಂದರೆ ನಾನು ಲಾಸ್ಟ್ ಟೈಮು ಸಹ ಕಾಂಟ್ರಾಸ್ಟ್ ಇರೋ ಥರನೇ ತೊಗೊಂಡಿದ್ದೆ. ಆ್ಯಂಡ್ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದೆ ಅದು. ಹಾಗಾಗಿ ಲೈಕ್ ಕಾಂಟ್ರಾಸ್ಟ್ ಬೇಡ ನನಗೆ, ಸೆಲ್ಫೇ ಬೇಕಿತ್ತು ಅಂತ
ಲೈಕ್ ಪ್ರಿಫರ್ ಇತ್ತು ನನಗೆ. ಹಾಗಾಗಿ ಸೆಲ್ಫಲ್ಲೇ ನೋಡ್ತಿದ್ದೀನಿ. ಇದು ಮರೂನಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ಲಿಲ್ಲ ಪ್ರಿಂಟ್ ಎಲ್ಲ. ಆ್ಯಂಡ್ ನಾನು ಬೇರೆ ಕಲರ್ಸಲ್ಲೂ ನೋಡಿದೆ, ಸುಮಾರು ಕಲರ್ಸ್ ಇತ್ತು. ಆ್ಯಂಡ್ ಟೀಲ್ ಕಲರಲ್ಲೆಲ್ಲ ನೋಡಿದೆ. ಟೀಲ್ ಕಲರ್ ಒಂದು ಇಷ್ಟ ಆಯಿತು ನನಗೆ. ಬಟ್ ಮಮ್ಮಿ ಹೇಳಿದ್ರು ಅದು ಅಷ್ಟೊಂದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ. ಬಟ್ ನನಗೆ ಅದು ಒಂಚೂರು ಗ್ರ್ಯಾಂಡ್ ಲುಕ್ ಅಂತ ಅನಿಸ್ತಿತ್ತು. ಟ್ರೆಡಿಷನ್ ಟಚ್ಗಿಂತ ಒಂಚೂರು ಲೈಕ್ ಕ್ಲಾಸಿ ಲುಕ್ ಇತ್ತು ಆ ಸ್ಯಾರಿಯಲ್ಲಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಇದರಲ್ಲಿ. ನಾನು ಇದಕ್ಕೆ ಅನ್ಕೊಂಡಿದ್ದು ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ ಆದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದರಲ್ಲೂ ಕಲರ್ಸ್ ಇತ್ತು, ಲೈಕ್ ಪಿಂಕ್ ಎಲ್ಲ ಇತ್ತು, ಬೇಬಿ ಪಿಂಕ್ ಥರ ಎಲ್ಲ ಇತ್ತು. ಸೊ ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರು ಬೇಕಾದರೆ ಯೂಸ್ ಆಗ್ಬೋದು. ಆ್ಯಂಡ್ ಇಲ್ಲಿ ಡಿಸೈಡ್ ಮಾಡ್ತಿದ್ದೀನಿ ಯಾವ್ದು ಬೇಕು ಅಂತ. ಶಾಪ್ ಅವರು ಸಹ ಬ್ಲೂನೇ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಸೊ ಐ ವಾಸ್ ಡಿಸೈಡಿಂಗ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕಲಂಕಾರಿನೂ ನೋಡಿದೆ ನಾನು ಕೆಲವೊಂದು, ಬಟ್ ಕಲಂಕಾರಿಯಲ್ಲೂ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಹಾಗಾಗಿ ನಾನು ಅಷ್ಟು ನೋಡೋಕೆ ಹೋಗಲಿಲ್ಲ. ಆ್ಯಂಡ್ ಸುಮಾರು ಇಕ್ಕತ್ತು ಸ್ಯಾರೀಸ್ ಇತ್ತು ಪ್ರಶಾಂತಿಯಲ್ಲಿ. ಐ ಡೋಂಟ್ ನೋ ವೈ, ಕಾಟನಲ್ಲಾಗಲಿ ಸಿಲ್ಕಲ್ಲಾಗಲಿ ತುಂಬ ಅದೇ ಪ್ರಿಂಟ್ಸ್ ಇತ್ತು. ಆ್ಯಂಡ್ ಫೈನಲಿ ನಾನು ಏನು ಅಂದ್ಕೊಂಡೆ ಅಂದರೆ ಯಾವುದು ಸಿಗಲಿಲ್ಲ ಅಂದರೆ ಅದೇ ತೊಗೊಳ್ಳೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಆ್ಯಂಡ್ 2 ಕಾಟನ್ ಸ್ಯಾರಿ ತೊಗೊಂಡ್ವಿ. ಮಮ್ಮಿ ಒಂದು ಕಲಂಕಾರಿ ಕಾಟನ್ ಏನೋ ತೊಗೊಂಡ್ರು. ಆ್ಯಂಡ್ ನಾನು ಪ್ಲೇನ್ ಗ್ರೀನ್ ತೊಗೊಂಡೆ, ಯಾಕಂದರೆ ತುಂಬ ದಿನದಿಂದ ನಾನು ಆ ಗ್ರೀನ್ ಕಾಟನ್ ಹುಡುಕ್ತಿದ್ದೆ. ಸೊ ಹಾಗಾಗಿ ಅದನ್ನ ತೊಗೊಂಡೆ. ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು. ಆ್ಯಂಡ್ ನಂಗೆ ಈ ಸ್ಯಾರಿ ಸಹ ತುಂಬ ಇಷ್ಟ ಆಯಿತು. ಬಿಕಾಸ್ ಬಾರ್ಡರ್ ಮೇಲೆ ಕಲರ್ ಸಿಲ್ವರ್ ಮೇಲೆ ಕಲರ್ ಅನಿಮಲ್ ಪ್ರಿಂಟ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇಷ್ಟ ಆಯಿತು. ಸೀರೆ ನೋಡಿ ನೋಡಿ ನನ್ನ ಮಗಳು ಯಾವುದು ಒಪ್ಪುತ್ತಾ ಇಲ್ಲ. ನನಗೆ ಇಷ್ಟ ಆಗಿದೆ, ಅವ್ಳಿಗೆ ಇಷ್ಟ ಆಗಲ್ಲ, ಅವ್ಳಿಗೆ ಇಷ್ಟ ಆಗಿದೆ, ನನಗೆ ಇಷ್ಟ. ಪ್ರಶಾಂತಿಯಲ್ಲಿ ಕಾಟನ್ ಸ್ಯಾರೀಸ್ ತೊಗೊಂಡು ವರಮಹಾಲಕ್ಷ್ಮಿ ಸಿಲ್ಕ್ಸಿಗೆ ಹೋದ್ವಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬನಾರಸ್ ಸ್ಯಾರಿ ಅಲ್ಲೇ ತೊಗೊಂಡಿದ್ದು. ಹಾಗಾಗಿ ಈಗಲೂ ಆಪ್ಷನ್ಸ್ ಇರ್ಬೋದು ಅಂತ ಇಲ್ಲಿಗೆ ಹೋದ್ವಿ. ಆ್ಯಂಡ್ ಜಯನಗರಲ್ಲಿ ಒಂಚೂರು ಶಾಪ್ ದೊಡ್ಡದಿದೆ ಕಂಪೇರ್ ಟು ಮಲ್ಲೇಶ್ವರಂ. ಆ್ಯಂಡ್ ಈ ಶಾಪಲ್ಲಿ ನನಗೆ ಇವ್ರದ್ದು ಇದು ಇಷ್ಟ ಆಗುತ್ತೆ, ಎಂಟ್ರೆನ್ಸಲ್ಲೇ ದೇವಿ ಕೂರಿಸಿರ್ತಾರಲ್ಲ, ಈ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ಯಾಕಂದರೆ ಎವ್ರಿ ಟೈಮ್ ನಾನು ಅದೇ ಟೈಮಲ್ಲೇ ಹೋಗಿರ್ತೀನಿ ಹಾಗಾಗಿ. ಆ್ಯಂಡ್ ಇಲ್ಲಿ ಸ್ಯಾರೀಸ್ ತೆಗ್ಸಿದ್ವಿ. ಇಲ್ಲಿ ಒಂಚೂರು ಕಲರ್ ಆಪ್ಷನ್ಸ್ ಇತ್ತು. ಆ್ಯಂಡ್ ಕಾಂಟ್ರಾಸ್ಟ್, ಲೈಕ್ ಮೋಸ್ಟ್ ಆಫ್ ದೆಮ್ ಕಾಂಟ್ರಾಸ್ಟ್ ಸ್ಯಾರೀಸೇ ಇತ್ತು. ನನಗೆ ಸೆಲ್ಫೇ ಬೇಕಿತ್ತು. ಆ್ಯಂಡ್ ಇಲ್ಲೂ ಬ್ಲೂ ಕೇಳಿದೆ, ಬ್ಲೂ ಸಿಗಲಿಲ್ಲ ನನಗೆ. ಆ್ಯಂಡ್ ಬೇರೆ ಕಲರ್ ಆಪ್ಷನ್ಸ್ ನೋಡ್ತಿದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡೋದು ಅಷ್ಟು ಲೈಕ್ ಆಪ್ಷನ್ ಇರಲಿಲ್ಲ, ಲೈಕ್ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಅಂದರೂ ಎಲ್ಲೆಲ್ಲೋ ಚೂರು ಮಾಡಿದ್ದೀನಿ. ಆ್ಯಂಡ್ 2 ಸ್ಯಾರೀಸ್ ಪಿಕ್ ಮಾಡಿದೆ ಇದರಲ್ಲಿ, ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಒಂದು ಸ್ಯಾರಿ ನಾನು ಇಲ್ಲಿ ನಿಮಗೆ ತೋರಿಸ್ತಿರೋದು. ಬಟ್ ಅದೊಂಚೂರು ಲೈಟ್ ಅಂತ ಅನಿಸ್ತಿತ್ತು. ಆ್ಯಂಡ್ ಈ ಎಲ್ಲೋ ತುಂಬ ಇಷ್ಟ ಆಯಿತು. ಈ ಎಲ್ಲೋ ನನಗೆ ನಾನು ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇದು ನನಗೆ ಜಾರ್ಜೆಟಲ್ಲೂ ಇಷ್ಟ ಆಯಿತು. ಆ್ಯಂಡ್ ಈ ಸ್ಯಾರಿ ಮಮ್ಮಿಗೆ ಇಷ್ಟ ಆಯಿತು, ಪರ್ಪಲ್ ಆ್ಯಂಡ್ ರೆಡ್ ಇದೆ ಅಂತ. ಇಲ್ಲಿ ವೇರ್ ಮಾಡಿ ನೋಡ್ತಿದ್ದೀನಿ, ಅವ್ರಿಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಬೇರೆ ಕಲರ್ ಆಪ್ಷನ್ಸ್ ಎಲ್ಲ ತೋರಿಸಿದ್ರು, ನನಗೆ ಬೇರೆವೆಲ್ಲ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸೊ 2 ಆಪ್ಷನ್ ಇಟ್ಕೊಂಡಿದ್ದೆ, ಯೆಲ್ಲೋ ಆ್ಯಂಡ್ ಫಸ್ಟ್ ತೋರಿಸಿದ್ನಲ್ಲ ಒಂಥರ ಲೈಟ್ ಕಲರ್ ಅದು. ಆ್ಯಂಡ್ ಲಾಸ್ಟಲ್ಲಿ ಹೇಳ್ತೀನಿ ಯಾವ್ದು ತೊಗೊಂಡೆ ಅಂತ. ಆ್ಯಂಡ್ ನಮ್ಮ ಮಮ್ಮಿಗೆ ಈ ಪಿಂಕ್ ಸ್ಯಾರಿ ಇಷ್ಟ ಆಯಿತು ಅಂತ ನೋಡ್ತಿದ್ದಾರೆ. ಸ್ಯಾರಿ ಶಾಪಿಂಗ್ ಮುಗಿಯೋಷ್ಟರಲ್ಲಿ ಒಂಚೂರು ಲೇಟ್ ಆಯಿತು ಆ್ಯಂಡ್ ಟಯರ್ಡ್ ಆಯಿತು. ಹಾಗಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂದು ಜಯನಗರ್ BDA ಕಾಂಪ್ಲೆಕ್ಸ್ಗೆ ಹೋದ್ವಿ. ಹಬ್ಬಕ್ಕೆ ಮಮ್ಮಿ ಒಂದು ಫ್ಯೂ ಐಟಮ್ಸ್ ತೊಗೋಬೇಕಿತ್ತಂತೆ. ಹಾಗಾಗಿ ಅಲ್ಲೆಲ್ಲ ಎಷ್ಟು ಪ್ರೈಸ್ ರೇಂಜ್ ಇದೆ ನಮ್ಮ ಆರ್.ನಗರ್ಗೆ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡೋಣ ಅಂತ ಹೋದ್ವಿ. ಆ್ಯಂಡ್ ಬೇಸಿಕ್ ಸ್ಟಫ್ ತೊಗೊಂಡ್ರು ಅಷ್ಟೇ, ಮೆಜಾರಿಟಿ ಏನು ತೊಗೊಂಡ್ಲಿಲ್ಲ ಅವರು, ಎಲ್ಲ ಸುಮ್ಮನೆ ನೋಡಿದ್ವಿ ಅಷ್ಟೇ. ಆ್ಯಂಡ್ ಮೋಟಿವ್ಸ್ ಎಲ್ಲ ಇತ್ತು. ಆ್ಯಂಡ್ ಜ್ಯುವೆಲ್ರೀಸ್ ನನಗೆ ತುಂಬ ಇಷ್ಟ ಆಯಿತು, ಕ್ಯೂಟ್ ಜ್ಯುವೆಲ್ರೀಸ್ ಇತ್ತು, ಪುಟಾಣಿದು. ಬಟ್ ಮಮ್ಮಿ ಹತ್ರ ಆಲ್ರೆಡಿ ಮೋಸ್ಟ್ ಆಫ್ ದೆಮ್ ಎಲ್ಲ ಇದೆ, ಹಾಗಾಗಿ ಅವ್ರೇನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ನೋ ಸ್ಪಿನ್ ಇಷ್ಟ ಆಯಿತು ನನಗೆ ಅಂತ ಒಂದು ತೊಗೊಂಡೆ ನಾನು. ಅದು ರೆಡ್ ಸ್ಟೋನಲ್ಲಿ ಇತ್ತು ಅಂತ, ಚೆನ್ನಾಗಿ ಕಾಣುತ್ತೆ ಅಂತ ಅದೊಂದು ಇಷ್ಟಪಟ್ಟು ತೊಗೊಂಡೆ ನಾನು. ಅದು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ, ನಾರ್ಮಲ್ ಬೇಸಿಕ್ ಸ್ಟಫ್ ತೊಗೊಂಡ್ರು, ಬ್ಯಾಂಗಲ್ಸ್ ಅಂತೆ ಅದು ಇದು ಎಲ್ಲ ತೊಗೊಂಡ್ರು ಅಷ್ಟೇ. ಆ್ಯಂಡ್ ನಾನು ಇಲ್ಲಿ ಹ್ಯಾಂಡ್ಸ್ ನೋಡ್ತಿದ್ದೀನಿ, ಯಾಕಂದರೆ ನಾನು ಚೇಂಜ್ ಮಾಡು ಅಂತ ಮಮ್ಮಿಗೆ ಹೇಳಿದ್ದೆ. ಹಾಗಾಗಿ ಎಷ್ಟಿದೆ ಅಂತ ಇಲ್ಲಿ ಪ್ರೈಸ್ ರೇಂಜ್ ನೋಡ್ತಿದ್ವಿ. ಬಟ್ ಐ ಫೆಲ್ಟ್ ನಮ್ಮ ಆರ್.ನಗರಲ್ಲೇ ಒಂಚೂರು ಕಡಿಮೆ ಇದೆ ಅಂತ, ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಮಮ್ಮಿನೂ ಅದನ್ನೇ ಯೂಸ್ ಮಾಡ್ಕೋತೀನಿ, ಏನು ಚೇಂಜ್ ಏನು ಬೇಡ ಅಂತ ಅಂದರು. ಸೊ ಹಾಗಾಗಿ ಸುಮ್ಮನೆ ಆದ್ವಿ. ಆ್ಯಂಡ್ ನಾವು ಶಾಪಿಂಗ್ ಮುಗಿಸೋಷ್ಟರಲ್ಲಿ ಜೋರು ಮಳೆ ಬಂದ್ಬಿಡ್ತು. ಹಾಗಾಗಿ ಅಲ್ಲೇ ಜಯನಗರಲ್ಲೇ ಒಂಚೂರು ಲೇಟ್ ಆಯಿತು ಮಳೆಯಿಂದ, ಯಾಕಂದರೆ ತುಂಬ ಜೋರಾಗಿ ಮಳೆ ಬಂತು. ಆ್ಯಂಡ್ ಫೈನಲಿ ನಾವು ಮನೆಗೆ ಬರೋಷ್ಟರಲ್ಲಿ ಒಂದು 6:30 6:45 ಆಯಿತು ಅಂತ ಅನ್ಸುತ್ತೆ. ಫೈನಲಿ ಮುಗೀತು ಶಾಪಿಂಗ್. ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀವಿ.
ಮಾತ್ರ ಇದ್ದೀವಿ ಈಗ. ಜೋರ್ ಮಳೆ. ಹೌದು, ಜೋರಾಗಿ ಬಂತು ಮಳೆ, ಅನ್ಎಕ್ಸ್ಪೆಕ್ಟೆಡ್. ತುಂಬಾ ಬಿಸ್ಲಿತ್ತು, ಹೋಗ್ಬೇಕಾದ್ರೆ ಎಷ್ಟು ಬಿಸಿ ಇದೆ ಅಂತ ಅನ್ಕೊಂಡ್ವಿ, ಬರೋಷ್ಟ್ರಲ್ಲಿ ಮಳೆ ಬಂದ್ಬಿಡ್ತು. ವರ್ಷಕ್ಕೆ ಲೇಟ್ ಆಯ್ತು, ಸ್ವಲ್ಪ ಹೋಗಿದ್ದೆ ಲೇಟ್ ಅಲ್ಲ ನಾವು. ಮಧ್ಯಾಹ್ನ ಹೋಗ್ಬಿಟ್ಟಿತ್ತು. ಇಷ್ಟು ಮುಗಿಸ್ಕೊಂಡ್ ಬಂದಿದೀನಿ. ಮುಗಿತಲ್ಲ ಹಬ್ಬದ ಶಾಪಿಂಗ್ ಎಲ್ಲ. ಶಿರಿ ಒಂದ್ ಡ್ರೆಸ್ ತಗೊಂಡ್ರೆ ಅಪ್ಪ ಇದೊಂದು ಫುಲ್ಲೆಲ್ಲ ಕಚ್ಚಿ ಪಿಚ್ಚಿ ಮಾಡ್ಕೊಂಡು ಬಂದಿದ್ದೀವಿ. ಈ ಎಲ್ಲೋ ಸ್ಯಾರಿ ತೊಗೊಂಡೆ ಗೈಸ್. ಬ್ಲೂ ಕಲರ್ ಸಿಗಲಿಲ್ಲ ನನಗೆ ಬೇಕಿರೋದು. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ತೊಗೊಳ್ಳೋಣ ಅಂತ ಎಲ್ಲೋ ಇಷ್ಟ ಆಯಿತು ಅಂತ ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಸ್ಯಾರಿ ನನ್ನ ಪೇರೆಂಟ್ಸ್ ಕೊಡಿಸಿದ್ದು. ಯಾಕಂದರೆ ಎವ್ರಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೂ ಅವರೇ ಕೊಡಿಸೋದು. ಅದೊಂಥರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಬೇಡ ಅಂತ ಅಂದ್ರೂ ಕೊಡಿಸ್ತಾರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಗರ್ಲ್ಸ್ ಫೆಸ್ಟಿವಲ್ ಅಲ್ವಾ, ಹಾಗಾಗಿ ಅವ್ರಿಗೇನೋ ಕೊಡಿಸಿದ್ರೇ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಈ ಗ್ರೀನ್ ಕಲರ್ ನಾನು ತೊಗೊಂಡೆ. ಸುಮಾರು ದಿನದಿಂದ ನಾನು ಹುಡುಕ್ತಿದ್ದೆ ಈ ಥರ ಕಲರ್ ಗ್ರೀನೇ ಬೇಕಿತ್ತು ಅಂತ. ಆ್ಯಂಡ್ ಪ್ರಶಾಂತಿಯಲ್ಲಿ ಸಿಕ್ತು ನನಗೆ, ಹಾಗಾಗಿ ತೊಗೊಂಡೆ. ಆ್ಯಂಡ್ ಜಾಸ್ತಿ ಏನು ಕೊಟ್ಟಿಲ್ಲ ನನಗೆ, ನಾನು ಅದಕ್ಕೆ 750-800 ಏನೋ ಕೊಟ್ಟೆ ಅಷ್ಟೇ. ಆ್ಯಂಡ್ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಅದು ಇಲ್ಲಿ ಮಮ್ಮಿ ಡಿಸ್ಕಸ್ ಮಾಡ್ತಿದ್ದಾರೆ ಯಾವ ಥರ ಹೊಲಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಷ್ಟ ಆಯಿತು ಆ ಸ್ಯಾರಿನೂ ನನಗೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಯೆಲ್ಲೋ ಕಲರ್ ಸ್ಯಾರಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಟ್ ವಾಸ್ ಲೈಕ್ ಅರೌಂಡ್ 11K ಏನೋ ಆಯಿತು ಗೈಸ್. ನೆಕ್ಸ್ಟ್ ಸ್ಯಾರಿ ಹಾಕ್ತೀನಿ, ಅದ್ರದ್ದು ನೋಡಿ ನಮ್ಮ ಮಮ್ಮಿ ಸ್ಟಿಚ್ ಮಾಡ್ಕೊಟ್ಟಿರೋದು ನನಗೆ. ಸೊ ಅವೆಲ್ಲ ಸ್ಯಾರಿ ಅಲ್ಲ, ಬ್ಲೌಸ್. ತುಂಬ ಅತಿ ಬುದ್ಧಿವಂತಿಕೆ ಬೇಡ. ಸ್ಯಾರಿ ಎಲ್ಲ ಬ್ಲೌಸ್ ಬೇಗ ಹೊಲ್ಕೊಟ್ಟೆ ಭೀಮ್ನ ಮೋಸೆಗೆ ಹಾಕೊಂಡ್ಲಿ ಅಂತ. ಹೌದು, ಅದು ಸ್ಯಾರಿ ಕ್ಲಿಪ್ ಹಾಕ್ತೀನಿ. ತುಂಬಾ ಇಷ್ಟ ಆಯ್ತು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಹೌದು, ಗ್ರೇಟ್ ಗ್ರೇಟ್. ಮೇಲೆ ನಾನು ಹೌದು, ನಮ್ಮ ಪರ್ಸನಲ್ ಟೇಲರ್. ಬಾಯ್ ಬಾಯ್. ಓಕೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಮ್ಮ ನೆಕ್ಸ್ಟ್ ವಿಡಿಯೋಲಿ ಶಾಪಿಂಗ್ ಸಿಗ್ತೀನಿ. ಮಾಡ್ಬೇಕು ಇವಾಗ. ಈಗ ಹೋಗ್ತೀವಿ ಅದಕ್ಕೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ. ಓಕೆ, ಬಾಯ್ ಬಾಯ್. ಕಾಫಿ ಕುಡಿಬೇಕಾ? ಬಾಯ್.